ಈ ಮಟ್ಟಿಗೆ ಬೆಳೆಯಬೇಕಾದ್ರೆ ಕಾರಣ ಸನ್ಮಾನ್ಯ ಶ್ರೀ ಸುರೇಶ್ ಶರ್ಮಾ ಸರ್ ಅವರು. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಬೇಕು. ಇದಕ್ಕಾನೆ ಅಂಬೇಡ್ಕರ್ ಅವರ ಗೀತೆಯನ್ನು ಕೇಳಿ 2,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಿಂದಿನವ್ರು ಮುಂದೆ ಬರ್ರಿ ಸರ್ 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 ಕೈಗೊಂಡ ಸಾವು ಬದುಕಿನ ಮಧ್ಯೆ ಹೋರಾಡುವ
ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಶರಣಾರ್ಥಿಗಳಿಗೆ ನಮಿಸುತ್ತಾ ವೇದಿಕೆಯ ಮೇಲಿರುವ ಗಣ್ಯಮಾನ್ಯರಿಗೆ, ವೇದಿಕೆಯ ಸಮ್ಮುಖದಲ್ಲಿ ಆಸೀನರಾಗಿರುವ ಪ್ರಜ್ಞಾವಂತ ನಾಗರಿಕರೆಲ್ಲರಿಗೂ ನನ್ನ ಮೈತ್ರಿಪೂರ್ಣ ದೀಪವಂದನೆಗಳು. ಭಾರತದ ಭಾಗ್ಯವಿಧಾತ ಬೆನ್ನೆಲುಬಾಗಿ ನಿಂತು ಈ ದೇಶದ ಮೂಲ ಭಾರತೀಯರಿಗೆಲ್ಲ ಅಕ್ಷರ ಅರಿವು, ಅನ್ನ, ಅಧಿಕಾರ ಹಾಗೂ ಆತ್ಮಾಭಿಮಾನ ದೊರಕಲು ಕಾರಣಭೂತರಾದ ಮಾತೋಶ್ರೀ ರಮಾತಾಯಿ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನನ್ನ ಸುಖ, ಸಂತೋಷ ಹಾಗೂ ತನ್ನ ಮಕ್ಕಳನ್ನೇ ಬಂಧನ ಇರುವ ಮನೆ, ಓಡಾಡುವ ಕಾರು ರಮಾತಾಯಿ ಮತ್ತು ಬಾಬಾ ಸಾಹೇಬರ ತ್ಯಾಗದ ಫಲವಾಗಿದೆ. ಇಂಥ ತ್ಯಾಗಮಯಿ ತಾಯಿಯ ಚರಿತ್ರೆಯನ್ನು ಈ ದೇಶದ ಶೋಷಿತ ಜನಾಂಗದ ಮನೆ ಮನೆ ಮುಟ್ಟಬೇಕು ಹಾಗೂ ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬೊಬ್ಬ ರಮಾತಾಯಿ ಹುಟ್ಟುತ್ತಾರೆ ಎಂದು ಹೇಳುತ್ತಾ, ನನಗೆ ಉದ್ಘಾಟನೆ ಮಾತನಾಡಲು ಅವಕಾಶ ಕೊಟ್ಟ ಅಶ್ವಿನಿ ಮೇಡಮ್ ಅವರಿಗೂ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಜೈ ಮಂದಿರ. ಇವತ್ತು ರಂಗಮಂದಿರದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತ ಒಂದು ಸಮಗ್ರ ಸಂಪುಟವನ್ನು ಒಳಗೊಂಡ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಪ್ರಬುದ್ಧ ಭಾರತ ಸಂಘರ್ಷ ಸಮಿತಿ, ಫಿಲೇ ಸ್ಟಡಿ ಸರ್ಕಲ್, ಬಂಡಾಯ ಸಾಹಿತ್ಯ ಸಂಘಟನೆ ಒಳಗೊಂಡ ಕಾರ್ಯಕ್ರಮ ಇದಾಗಿದೆ. ಕಳೆದ ವರ್ಷ ಕೂಡ ಬೃಹತ್ ಪ್ರಮಾಣದಲ್ಲಿ ಇದೇ ರಂಗಮಂದಿರದಲ್ಲಿ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಗುಡಿ ರಮಾ ಆನಂದ್ ತಿರುಕೊಂಡೆ ಅವರು ಕಾರ್ಯಕ್ರಮಕ್ಕೆ ಬಂದು ವಿಶ್ ಮಾಡಿದರು. ಈ ವರ್ಷ ಕೂಡ ರಮಾತಾಯಿಯ ಜೀವನ ಚರಿತ್ರೆಯನ್ನ, ರಮಾತಾಯಿಯ ಸಂಘರ್ಷದ ಬದುಕನ್ನ ಜನರಲ್ಲಿ ಪುಸ್ತಕದ ಮೂಲಕ ದಾಖಲೀಕರಣ ಮಾಡಿ ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ರಮಾತಾಯಿ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ಸೂಚಿಸಿದ್ದೇವೆ. ಪ್ರಬುದ್ಧ ಭಾರತ ಸಂಘರ್ಷ ಸಮಿತಿಯ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ನಿಮಿತ್ತ ನಾವು ಸುಮಾರು ಒಂದು ತಿಂಗಳಿಂದ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಶಾಲಾ ಕಾಲೇಜುಗಳಿಗೆ ಜಾಗೃತಿ ಜಾಥಾವನ್ನು ತಗೊಂಡು ಹೋಗಿದ್ದೀವಿ. ಜೊತೆಗೆ 4ನೇ ತಾರೀಕು ಸಂಡೇ ದಿವಸ ಮಕ್ಕಳಿಗೆ ಸ್ಪರ್ಧಾ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 104 ಜನ ಮಕ್ಕಳು ಸ್ಪರ್ಧಾ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. 100 ಪ್ರಶ್ನೆಯನ್ನು ಒಳಗೊಂಡ ರಮಾತಾಯಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತಂಥ ಒಂದು ಅದ್ಭುತ ಕಾರ್ಯಕ್ರಮ ಸ್ಪರ್ಧಾ ಪರೀಕ್ಷೆಯನ್ನು ನಾವು ಯಶಸ್ವಿಗೊಳಿಸಿದ್ದೀವಿ. ಜೊತೆಗೆ 5ನೇ ತಾರೀಕು ರಮಾತಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಜಾಗೃತಿಗಾಗಿ ಪ್ರಚಾರ ಸಲುವಾಗಿ ನಾವು ಒಂದು ಬೈಕ್ ರ್ಯಾಲಿಯನ್ನು ಏರ್ಪಾಡು ಮಾಡಿದ್ದೀವಿ. ಆ ಬೈಕ್ ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು, ಬೇರೆ ಬೇರೆ ವಕೀಲರು ಕೂಡ ಭಾಗವಹಿಸಿದ್ದಾರೆ. ಅದರಲ್ಲಿ ಸಾಬಮ್ಮ ಅಂತಕ್ಕಂಥವರು NH ಗಾಡಿ ಓಡಿಸುವ ಮೂಲಕ ಮಹಿಳೆಯರು ಕೂಡ ನಾವು ಬೈಕ್ಗಳನ್ನು ಓಡಿಸ್ತೀವಿ ಅಂತಕ್ಕಂಥದ್ದು ರಮಾತಾಯಿಯ ಜನ್ಮದಿನಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಸ್ಪರ್ಧಾ ಪರೀಕ್ಷೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ಬಿಡುಗಡೆಗೊಂಡಂತಹ ಪುಸ್ತಕವನ್ನು ನಾವು ಗೌರವಪೂರ್ವಕವಾಗಿ ಮಕ್ಕಳಿಗೆ ಪ್ರೀತಿಯಿಂದ ಓದಲಿಕ್ಕೆ ಕೊಡ್ತಾ ಇದ್ದೀವಿ. ಜೊತೆಗೆ ಕಾರ್ಯಕ್ರಮದ ವಿಶೇಷತೆಯಲ್ಲಿ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 5 ಜನರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಪ್ರೊಫೆಸರ್ RK ಹುಡುಗಿಯವರು, ಖ್ಯಾತ ಚಿಂತಕರು, ವಿಚಾರವಾದಿಗಳು, ಅವರಿಗೆ ನಾವು ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಹುಬ್ಬಳ್ಳಿ ಪ್ರಬುದ್ಧ ಹುಬ್ಬಳ್ಳಿಯವರು ತಮ್ಮದೇ ಆದಂಥ ಪ್ರಿಂಟಿಂಗ್ ಪ್ರೆಸ್ ಮೂಲಕ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಹೊಸ ಸಾಹಿತ್ಯ ಲೋಕಕ್ಕೆ ಜನರನ್ನು ಪರಿಚಯ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ವಿಶೇಷ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಗೀತಾ ಹೊಸಮನಿ ಮಾಧ್ಯಮ ಬಳಗದಲ್ಲಿ ಇತ್ತೀಚೆಗೆ ದಿನಗಳಲ್ಲಿ ರಿಪೋರ್ಟರ್ಸ್ ಜಾಸ್ತಿ ಮಹಿಳೆಯರಿರಲ್ಲ, ಆದರೆ ಯಾವುದೇ ಅಂಜಿಕೆ ಅಡಕಿಲ್ಲದೆ ದಿಟ್ಟತನದಿಂದ ಅವರು ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹೆಮ್ಮೆ. ಹಾಗಾಗಿ ಅವರು ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಕೊಟ್ರೇಶ್ ಕೊಟ್ಟೂರ್ ಅಂತ ಹೇಳಿ ತನ್ನ ವೃತ್ತಿ ಬದುಕಿಗಾಗಿ ಒಂದು DTP ಸೆಂಟರನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಪುಸ್ತಕದ ಸಮರ್ಪಣೆಯನ್ನು ಬಹಳ ಅಚ್ಚುಕಟ್ಟಾಗಿ ವಿನ್ಯಾಸವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನಾವು ಗೌರವಪೂರ್ವಕ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ಜೊತೆಗೆ T ನಂದಕುಮಾರ್ ಅಂತೇಳಿ ಇತ್ತೀಚೆಗೆ ನಾವೆಲ್ಲ ಗಮನಿಸಿರ್ತೀರಿ, ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು, ಮೌಢ್ಯತೆಗಳನ್ನು, ವೈದಿಕತೆಯನ್ನು ಪ್ರಶ್ನೆ ಮಾಡಿದಂಥ ಹುಡುಗ, ಬಾಬಾ ಸಾಹೇಬರ ಮೌಢ್ಯತೆಯನ್ನು ವಿರೋಧಿಸಿ ಬಾಬಾ ಸಾಹೇಬರ ಸ್ಟ್ಯಾಚ್ಯೂವನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಿರ್ಮಾಣ ಮಾಡಿದಂತಹ ಒಬ್ಬ ದಿಟ್ಟ ಸಂಶೋಧನಾ ವಿದ್ಯಾರ್ಥಿ.
ಹಾಗಾಗಿ ಅವರು ಸಮುದಾಯ ನಿಮ್ಮೊಂದಿಗೆ ಇದೆ ಅನ್ನೋ ಒಂದು ಸಂದೇಶಕ್ಕಾಗಿ ನಾವು ಅವರಿಗೆ ಗೌರವ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ತಮ್ಮ ಹೆಸರು? ಅಶ್ವಿನಿ ಮದನ್. ಎಲ್ಲರಿಗೂ ಸತ್ಯಂ ಜೈ ಭೀಮ್. ಇಂದು ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮೋತ್ಸವದ ಅಂಗವಾಗಿ ಪಂಡಿತ ರಂಗಮಂದಿರದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪುಸ್ತಕ ಬಿಡುಗಡೆ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಾಟಕರಾಗಿ ಆಯುಷ್ಮಾನ್ ಸುರೇಶ್ ಶರ್ಮಾ ಸರ್ ಮತ್ತು ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅನುಪಮ್ಮ ಮೇಡಮ್ ಅವರು ಹಾಗೂ ಪುಸ್ತಕ ಪರಿಚಯ ಡಾಕ್ಟರ್ ಅಪ್ಪಿಗೇರಿ ಸೋಮಶೇಖರ್ ನೀಡಲಿದ್ದು, ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಅವರೆಷ್ಟೊಂದು ಘಟನೆ ನಡೆದು ಹೋಗಿದೆ. ಆ ಘಟನೆಯ ವಿಷಯಗಳೇನಪ್ಪ ಅಂದ್ರೆ ನಮಗೆ ಗೊತ್ತಿರಲಾರ್ದಂಥ ವಿಷಯ. ಅವ್ರ ಜೀವನದ ಪ್ರತಿಯೊಂದು ಹಂತದಲ್ಲಿ ಅವರ ಮಕ್ಕಳ 4 ಮಕ್ಕಳ ಜೀವನ ಯಾವ ರೀತಿಯಾಗಿ ಅಸುನೀಗಿತ್ತು, ಇಷ್ಟೆಲ್ಲ ನೋವನ್ನು ಉಂಡಂಥ ಆ ತಾಯಿ ರಮಾಬಾಯಿ ಬಾಬಾ ಸಾಹೇಬರಿಗೆ ಬೆನ್ನೆಲುಬು ಆಗಿ ನಿಂತಂಥ ಒಂದು ಐತಿಹಾಸಿಕ ವಿಚಾರ ಜನರಿಗೆ ಗೊತ್ತಿರ್ತಿದ್ದಿಲ್ಲ. ಈ ಪುಸ್ತಕ ಮೂಲಕವಾಗಿ ಮನೆ ಮನೆಗೆ ತಾಯಿ ರಮಾಯಿ ಬಾಬಾ ಸಾಹೇಬ್ರಿಗೆ ಯಾವ ರೀತಿಯಾಗಿ ಪ್ರೇರಣೆಯಾಗಿ ನಿಂತಿದ್ರು, ಯಾವ ರೀತಿಯಾಗಿ ಶಕ್ತಿಯಾಗಿ ನಿಂತಿದ್ರು, ಜನರಿಗೆ ಮನೆ ಮನೆಯಾಗಿ ಮುಟ್ಟಬೇಕು ಎಂಬ ಹಂಬಲದಿಂದ ಈ ಒಂದು ಪುಸ್ತಕ ಹೊರಬಂದಿದೆ. ಇದು ಬಹಳ ಉತ್ತಮವಾದಂಥ ಪುಸ್ತಕ. ಸುಮಾರು ಜನ ಸಾಹಿತಿಗಳು, ಕವಿಗಳು ಇದಕ್ಕೇನಪ್ಪ ಅಂದ್ರೆ ತಮ್ಮ ಲೇಖನ ಕೊಟ್ಟಿದ್ದಾರೆ. ಇದು ಸಂಪಾದಿತ ಒಂದು ಪುಸ್ತಕ ಇದೆ. ಇದು ಸಮಗ್ರವಾಗಿ ಏನಪ್ಪ ಅಂದ್ರೆ ಅಶ್ವಿನಿ ಮೇಡಮ್ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿ ಈ ಒಂದು ಅವರು ಪುಸ್ತಕ ಏನಪ್ಪ ಅಂದ್ರೆ ಹೊರತಂದಿದ್ದಾರೆ. ಇದು ನಿಜಕ್ಕೂ ಒಂದು ಉತ್ತಮವಾದಂಥ ಪುಸ್ತಕದ. ಇಡೀ ಗುಲ್ಬರ್ಗ ಜನ ಇದನ್ನು ಪರಿಚಯಿಸಿ ತಾಯಿಯ ಏನು ತ್ಯಾಗಿದೆ, ಬಾಬಾ ಸಾಹೇಬ್ರಿಗೆ ಯಾವ ರೀತಿ ಅವರು ಶಕ್ತಿಯಾಗಿ ಅವರು ಬೆನ್ನೆಲುಬೆ ನಿಂತಿದ್ದರು. ಯಾಕಂದ್ರೆ ಬಾಬಾ ಸಾಹೇಬರು ಮನೆ ಕಡೆಗೆ ಬಹಳಷ್ಟು ಗಮನ ಕೊಟ್ಟಿದ್ದಾರೆ. ಬಹಳಷ್ಟು ಅವ್ರ ಇತಿಹಾಸದಾಗ ನೋಡಿದ್ರೆ ಅವರೆಲ್ಲ ಇಡೀ ಸಮಾಜಕ್ಕಾಗಿ ತನ್ನ ಜೀವನೇ ಏನಪ್ಪ ಅದ್ರ ಮುಡುಪಾಗಿದ್ದರು. ಅದರ ಮನೆಯಲ್ಲಿದ್ದಂಥ ದುಃಖಗಳು, ಮನೆಯಲ್ಲಿದ್ದಂಥ ಸಮಸ್ಯೆಗಳು ಆ ತಾಯಿ ಭಾಳ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ಗೆ ಯಾವುದೇ ರೀತಿ ದುಃಖ ನಂಬಲ್ಲ ಅದಂತೂ ತೋರಿಸಲಾರದಂಥ ಸನ್ನಿವೇಶ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಪ್ರೇರಣೆಯಾಗಿ ನಿಂತಿದ್ದರು. ಯಾಕಂದ್ರೆ 4 ಮಕ್ಕಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಏನೂ ಆದ್ರೆ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗ್ತಿದ್ದೆವು. ಅದ್ರ 4 ಮಕ್ಕಳು ತಾಯಿ ಕಳ್ಕೊಂಡು ಅದರೊಳಗೆ ವಿಶೇಷವಾಗಿ 2 ಮಕ್ಕಳು ಬಾಬಾ ಸಾಹೇಬರು ನೋಡೇ ಇಲ್ಲ. ಅದರ ರಾಜರತ್ನಂಥ ಮಗ, ಬಾಬಾ ಸಾಹೇಬ್ ಪ್ರಿಯವಾದಂಥ ಮಗ, ಬಾಬಾ ಸಾಹೇಬರ ತೊಡೆ ಮೇಲೆ ಏನಪ್ಪ ಅಂದ್ರೆ ಹಸುನೀಗಿಸ್ತಾರೆ. ಬಾಬಾ ಸಾಹೇಬನ ಮಕ್ಕಳಿಗೆ ಏನಪ್ಪ ಅಂದ್ರೆ ಅಂತ್ಯಕ್ರಿಯೆ ಮಾಡುವ ಸಂದರ್ಭದಲ್ಲಿ ಬಟ್ಟೆ ಇರುವಾಗ ಏನೇನು ಸಮಸ್ಯೆಗಳು ಬಾಬಾ ಸಾಹೇಬರು ಎದುರಿಸಿದ್ರು. ಆ ಮಧ್ಯದಲ್ಲೂ ಕೂಡ ಇವತ್ತು ಒಂದು ಇಡೀ ದೇಶಕ್ಕೆ ಒಂದು ಉತ್ತಮ ಜೀವನ ನೀಡಲಿಕ್ಕೆ ನಮಗೇನಪ್ಪ ಅಂದ್ರೆ ಪ್ರೇರಣೆಯಾಗಿ ನಮಗೇನಪ್ಪ ಅಂದ್ರೆ ಬಾಬಾ ಸಾಹೇಬರು ಒಂದು ಉತ್ತಮವಾದಂಥ ಸಂವಿಧಾನ ನೀಡಿ ಪ್ರತಿಯೊಬ್ಬರ ಹಕ್ಕು ಎಲ್ಲಿ ಚುಕ್ಕಿ ಆಲಾರದಂಥ ಆ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಸೇರ್ಪಡೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಇಡೀ ದೇಶಕ್ಕೆ ಏನಪ್ಪ ಅಂದ್ರೆ ಉತ್ತಮವಾದಂಥ ಸಂವಿಧಾನ ಏನು ಬಾಬಾ ಸಾಹೇಬರು ಕೊಟ್ಟಿದ್ದಾರೋ ಅವರ ಹಿನ್ನೆಲೆ ಏನು ಮಾತಾ ರಮಾಬಾಯಿ ಪ್ರೇರಣೆ ಇತ್ತು, ಶಕ್ತಿ ಇತ್ತು. ಆ ಮಟ್ಟದಾಗ ಏನಪ್ಪ ಅಂದ್ರೆ ಬಾಬಾ ಸಾಹೇಬರು ಬೆಳೆಯಲಿಕ್ಕೆ ಸಾಧ್ಯ ಆಗಿತ್ತು. ಯಾಕಂದರೆ ಇಂಥ ದುಃಖಮಯ ಆದಂಥ ತಾಯಿ ಆ ತ್ಯಾಗದ ಬಗ್ಗೆ ಜನ ತಿಳ್ಕೋಬೇಕು ಹಂಬಲಿನಿಂದ ಈ ಒಂದು ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕರು ಖಂಡಿತವಾಗಿ ಎಲ್ಲರೂ ಏನಪ್ಪ ಅಂದ್ರೆ ಪರ್ಚೇಸ್ ಮಾಡಿ ಓದುತ್ತೀರಿ ಮತ್ತು ಅವರ ವಿಚಾರಗಳು ತಿಳ್ಕೊತಿರೋದು ಹೇಳ್ತಾ ನಾನು